ಓಕೆ, ಬನ್ನಿ ಸರ್ ನೀವೇ ಹೇಳಿ. ಕಾಲೇಜ್ ಕಲಾವಿದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಕಾಲೇಜ್ ಕಲಾವಿದ ಚಿತ್ರದ ಟ್ರೈಲರ್ ಲಾಂಚ್ ಈಗ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಟ್ರೈಲರ್ ಲಾಂಚ್, ಆಲ್ ದ ಬೆಸ್ಟ್. ಸೊ ನನ್ನ ಮೊದಲನೇ ಪ್ರಶ್ನೆ ಪ್ರಥಮ್ ಸರ್ಗೆ. ಸರ್, ನೀವು ಕಾಲೇಜ್ ಡೇಸ್ ನಲ್ಲಿ ಯಾವ ತರದ ಕಲಾವಿದ? ಆನ್ಸರ್ ಮಾಡಿ. ನಮ್ಮಪ್ಪ ಜಾಸ್ತಿ ನನ್ನ ಕಲೆ ಜಾಸ್ತಿ ನೋಡ್ಬಿಟ್ಟು ನನ್ನ ಕೋವಿಡ್ ಕಾಲೇಜ್ಗೆ ಹಾಕ್ಲೇ ಇಲ್ಲ. ಸಿಂಗಲ್ ಯಾವ ಒಂದು ಹೆಣ್ಣು ನರಪಿಳ್ಳ ಇದು ಬರಬಾರ್ದು ಅನ್ನೋ ಕಾರಣಕ್ಕೆ ಅಂತ ಕಾಲೇಜ್ಗೆ ಹಾಕಿದ್ರು. ಸೊ ಯಾವ ಕಲೆನೂ ಮಾಡೋಕ್ಕಾಗಲಿ, ಯಾವ ಕಲೆ ತೋರ್ಸಕ್ಕೂ ಆಗಿಲ್ಲ. ಸೊ ಅಂತ ಕಲಾವಿದ ಏನಲ್ಲ. ಸೊ ಒಳ್ಳೇದಾಗ್ಲಿ ಎಂಟರ್ಟೈನ್ಗೆ. ಅವ್ರು ಮಾತಾಡಿ ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೀನಿಯರ್ಸ್ ಇದ್ದೀರಾ ನೀವೆಲ್ಲರೂ. ಇದು ನನ್ನ ಡೆಬ್ಯೂ ಸಿನಿಮಾ. ನಾನು ಸಂಜಯ್ ಮಳವಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟು, ಅಲ್ಲಿ ಶಾಂತಿ ಕಾಲೇಜು ಅಂತ ಮಳವಳ್ಳಿಯಲ್ಲಿ, ಅಲ್ಲಿಂದ ಓದ್ಕೊಂಡು ಮಂಡ್ಯ ರಮೇಶ್ ಸರ್ ಒಂದ್ಸರಿ ನಮ್ಮ ಕಾಲೇಜಿಗೆ ಬಂದಿದ್ದೆ. ಸೊ ಅವ್ರ ಗೈಡ್ಲೈನಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ಸೊ ಅಲ್ಲಿಂದ ಒಬ್ಬ ರೈಟ್ರಾಗಿ ಇಲ್ಲಿವರೆಗೂ ಒಂದು ಸಿನಿಮಾ ಡೆಬ್ಯೂ ಆಗಿ ಕಾಲೇಜ್ ಕಲಾವಿದ ಇವತ್ತು ಜೂನ್ 6ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ. ಸೊ ಒಂದು ಪ್ರಯೋಗಾತ್ಮಕ ಲವ್ ಸ್ಟೋರಿನ ಸೊ ಒಂದು ಏನಿದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂಥ ಒಂದು ಕಥೆ ಆಗಿರುತ್ತೆ ಇದು. ಸೊ ಯಾವ ಥರ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ಹಾಗೆ ಆಗಿರುತ್ತೆ. ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ. ಮತ್ತೆ ಅವರು ಚಿಗುರು ಹೊಡೆದು ಮತ್ತೆ ಅವರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಲವ್ ಸ್ಟೋರಿ. ಹಾಂ ಸರ್. ಡ್ರಗ್ಗಳಿಂದ ಅಂದರೆ ಈಗ ಡ್ರಗ್ಸ್ ಅಂತಂದ್ರೆ ಒಂದು ಒಂದು ಕಾಲೇಜ್ ಲೈಫ್ ಅಂತಂದ್ಮೇಲೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಇರೋ ಥರ ಎಲ್ಲ ಕಾಲೇಜಲ್ಲೂ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು. ಎಲ್ಲೋ ಒಂದು ಕಡೆ ಈ ಥರ ಗೊತ್ತಿಲ್ಲದೆ ಕಾಲೇಜವ್ರಿಗೂ ಕೂಡ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತಲ್ಲ ಒಂದು ಡ್ರಗ್ ಅನ್ನೋದೊಂದು. ಸೊ ಅಂಥ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವನ್ನ ಯಾವ ರೀತಿ ಕೆಟ್ಟವನಾಗಿ ಮಾಡ್ಬೋದು ಅನ್ನೋದನ್ನ ಈ ಕತೆ ಮೂಲಕ ಹೇಳ್ಕೊಡ್ತೀನಿ ಸರ್. ಸ್ಪೆಷಲ್ ಅಂತಂದ್ರೆ ಒಂದು ಭಾವನೆಗಳ ಮೂಲಕ ಒಂದು ಮನಸ್ಸಿನ ಏನು ಆಳ ಇದೆ ಅದನ್ನ ಟಚ್ ಮಾಡಕ್ ಕೊಟ್ಟಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಏನು ಮಾಡಿಲ್ಲ ಸರ್. ಇಲ್ಲ ಸರ್. ನಮ್ಮ ಸಿನಿಮಾದಲ್ಲಿ 4 ಸಾಂಗ್ ಇದೆ. ಒಂದು 3 ನೀವು ನೋಡಿರ್ಬೋದು. ಇನ್ನೂ ಒಂದು ಬಂದು ಒಂದು ಪ್ಯಾಥೋ ಸಾಂಗ್ ಇದೆ, ಒಂದು ಕರೆದು ಬಿಡು ನಿನ್ನ ಅಂತ ಹೇಳಿ. ಅದು ಸಿನಿಮಾ ರಿಲೀಸ್ ಆದಮೇಲೆ ಒಂದು 4-5 ಡೇಸಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಆರವ್ ಸೂರ್ಯ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ. ಮತ್ತು ಚೈತ್ರ ಲೋಕನಾಥ್ ಹೀರೋಯಿನ್ ಆಗಿ ಇದು ಮಾಡಿದ್ದಾರೆ, ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಮೂಲಕ. ಸೊ ಹುಲಿ ಕಾರ್ತಿಕ್ ಸರು ಮತ್ತು ಹರಿಣಿ ಮೇಡಮು, ರಮೇಶ್ ಭಟ್ ಸರು ತುಂಬ ಒಂದು ಒಳ್ಳೆಯ ಟೀಮ್ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಸರ್. ಇಲ್ಲ ಸರ್, ಸೀನಿಯರ್ಸ್ ಇದ್ದೀರಾ, ನಿಮ್ಮ ಮುಂದೆ ಅದು ಹಾಗೆ ಆಗುತ್ತೆ ಸರ್. ಅದು ಹೌದು ಸರ್. ಮ್ಯೂಸಿಕಲ್ ಜರ್ನಿ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು 10-15 ಮೂವಿಗಳಲ್ಲಿ ಅಸಿಸ್ಟೆಂಟು ರೈಟರಾಗಿ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸೊ ಹಾಗೆ ಕೆಲಸ ಮಾಡ್ಕೊತ ಬಂದಾಗ ಒಂದು ನಮ್ಮ ತರುಣ್ ಶರ್ಮಾ ಸರ್ ಸುಮ್ಮನೆ ಹಾಗೆ ಒಂದು ಕತೆನ ಏನೋ ಒಂದು ಹೇಳಿ ಅಂತ ಹೇಳಿದಾಗ ಜಸ್ಟ್ ಒಂದು ಕತೆ ನರೇಶನ್ ಕೊಟ್ಟೆ. ಸೊ ಆವಾಗ ಕೊಟ್ಟಿದ್ದೆ ಇದೊಂದು ಕಾಲೇಜ್ ಕಲಾವಿದ ಸರ್. ಪ್ರೊಡ್ಯೂಸರ್ ಎಸ್ ಸರ್. ಸರ್ ಬೆಂಗಳೂರು ಮತ್ತು ಸುತ್ತಮುತ್ತ ಅಂದರೆ ಮೀನ್ಸ್ ಮಂಗಳೂರು, ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ, ದೇವ್ರ ಮನೆ, ಸೊ ಈ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ ಸರ್. ಹೌದು ಸರ್. ನಾನು ಆ್ಯಕ್ಚುಲಿ ಮೂಲತಃ ರೈಟರ್ ನಾನು. ಹಾಂ ಸರ್. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಇಲ್ಲ ಸರ್. ಅಂದರೆ ಒಂದು ಪ್ಯಾಟ್ರನ್ ಇರುತ್ತೆ ಸರ್ ನಾನು ಬರೀಬೇಕಾದ್ರೆ. ಸೊ ಅದನ್ನು ಟಚ್ ಮಾಡಬೇಕು. ಅದನ್ನು ಕೆಲವೊಂದು ಪದಗಳಿರ್ತವೆ, ಡ್ರಾಮೆಟಿಕ್ ವರ್ಡ್ಸ್ಗಳು ಅಂತ ಇರ್ತವಲ್ಲ, ಸೊ ಅದನ್ನು ಟಚ್ ಮಾಡೋಕ್ಕೋಗುತ್ತೆ. ಸೊ ಒಂದು ಸಿನಿಮಾಟಿಕ್ ವರ್ಡ್ಸ್ಗಳಂದ್ರೆ ಏನಿರುತ್ತೆ, ಸೊ ಅದನ್ನು ಬರೆದು ಜನಗಳಿಗೆ ಇಂಪಾಗಿರ್ಬೇಕು ಸರ್, ಒಂದು ಕೇಳ್ತಾ ಇರ್ಬೇಕಾದ್ರೆ. ಸೊ ಆ ಥರದೊಂದು ಪ್ರಯತ್ನ ಪಟ್ಟಿದ್ದೀನಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.